ಶ್ರೀ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ನಷ್ಟ ಕಷ್ಟಗಳು, ಸರ್ವ ತಾಪ ಪಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬೈದಾಗಿ ಸರ್ವದಾ ಸಕಲ ಸನ್ಮನ್ನಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವುದು. ಶ್ರೀ ಸಿದ್ಧ ಸದ್ಗುರುವನ್ನು ಕೃಪಾವರ್ಗೀಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವು. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಾಂಪ್ರದಾಯಿಕವಾಗಿದೆ. 6ನೆಯ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಸದ್ಗುರು ಸಿದ್ಧಾರೂಢಾಯ ನಮಃ. ವಿರತಿಯನ್ನು ಸುಖವೇಕವನ್ನು ಬಹು ಜನ್ಮದಳು ಸಾಧಿಸಿದನು. ನರನು ತನ್ನ ಸ್ವರೂಪ ಕಾಣದೆ ವ್ಯರ್ಥ ಹಂಬಲಿಸಿರುವನು. ಗುರುಪ್ರಸಾದವನಾವ ಜನ್ಮದೊಳವೆನು ಪಡೆದನು ಪುಣ್ಯದಿ. ವಿರತಿಯಾದಿಗಳಾಗಲೇ ಫಲಿಸಿದವು ನರನಿಗೆ ತವಕದಿ. ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ತಾವು ಸ್ವತಃ ಸಿದ್ಧವಾದ ಬ್ರಹ್ಮ ತತ್ವವಾಗಿರುವುದರಿಂದ ಅವರಿಗೆ ಉಪನಿಷೇಧಾರ್ಥವು ಕರತ ಲಾಮಕಲದಂತೆ ನಿಶ್ಚಯವಾಗಿರುವುದು. ಅದ್ವೈತ ಭಾವದಿಂದ ಜಗವನ್ನು ನೋಡುತ್ತಿದ್ದರು. ಮುಮುಕ್ಷುವಿಗೆ ಉಪದೇಶ ಮಾಡಿರುವರು. ಐಕ್ಯ ಭಾವದಿಂದ ಇರುವರಾದರೂ ಶರಣಾರ್ಥಿಯಾದವನಿಗೆ ಪಾಲಿಸುವರು. ತಿಲಕನಾರನ ದೇವಾಲಯದಲ್ಲಿ ಸಿದ್ಧ ಗುರುಗಳು ಕೆಲವು ದಿನ ಇದ್ದು ನಿತ್ಯ ಅಲ್ಲಿಗೆ ಬರುವ ಜಿಜ್ಞಾಸು ಜನರ ಶಂಕೆಗಳನ್ನು ಸಮಾಧಾನ ಮಾಡುತ್ತಿದ್ದರು. ಇವರ ವಾರ್ತೆಯನ್ನು ಕೇಳಿ ಒಬ್ಬ ಶಾಸ್ತ್ರಿಯು ಅಲ್ಲಿಂದ ಬಂದು ಸದ್ಗುರುಗಳನ್ನು ಕುರಿತು, ಸ್ವಾಮಿ, ಮುಮುಕ್ಷತ್ವವು ಧರ್ಮವೋ ಅಥವಾ ಗುಣವೋ, ಇದನ್ನು ನಿರೂಪಿಸಿರಿ ಎಂದು ಪ್ರಶ್ನೆ ಮಾಡಲು, ಮಹಾತ್ಮರು, ಮುಮುಕ್ಷತ್ವವು ಜೀವನ ಧರ್ಮವಲ್ಲ, ಯಾಕೆಂದರೆ ಅದು ಜೀವನ ನಿತ್ಯ ಸ್ಥಿತಿಯಲ್ಲ. ಹೇಗೆ ಅಗ್ನಿಯ ಧರ್ಮ ಉಷ್ಣತೆಯೋ ಹಾಗೆ ಇರುವುದರಿಂದ ಮುಮುಕ್ಷತ್ವವು ಗುಣವೆಂದರೆ ಮುಮುಕ್ಷತೆಯೇ ಇದ್ದವನು ಅಭ್ಯಾಸದಲ್ಲಿ ಪ್ರವರ್ತನಾಗಲಿಕ್ಕಿಲ್ಲ. ಆದ್ದರಿಂದ ಅಭ್ಯಾಸ ಸಂಜಿತ ಭಾವವೇ ಮುಮುಕ್ಷತ್ವ ಎನ್ನಬೇಕು. ಎಲ್ಲಿ ತನಕ ಈ ಭಾವವಿರುವುದು ಅಂದರೆ ಮುಮುಕ್ಷವು ಗುರುವಿಗೆ ಶರಣು ಹೋಗಿ ಮಹಾವಾಕ್ಯಾಶ್ರವಣ ಮಾಡುವುದರವರೆಗೆ ಅದು ಇರುವುದು. ಆ ಸಮಯದಲ್ಲಿ ಮುಮುಕ್ಷ ದಶೆಯ ವೃತ್ತಿ ಅಹಂಭಾಂಸ್ಮಿ ಭಾವದಿಂದ ಚಿತ್ತದಲ್ಲಿದ್ದು ಜ್ಞಾನಾಕಾರದಿಂದ ಅದು ಪರಿಣಮಿಸುತ್ತದೆ. ಹಾಗೆ ಅದಕ್ಕೆ ಅಪರೋಕ್ಷವೆನ್ನುತ್ತಾರೆ. ಈ ಭಾವದ ಸುಸ್ಥಿತಿವಾಯಿತೆಂದರೆ ಇದರಿಂದ ದೇಹ ತಾನೆಂಬ ಭಾವವು ನಾಶವಾಗುವುದು ಮತ್ತು ಸಾಗರದಲ್ಲಿ ಜಲ ಬಿದ್ದು ಕೂಡಿ ಹೋದಂತೆ ಜೀವನು ಬ್ರಹ್ಮದಲ್ಲಿ ಸಮರಸ ಹೊಂದುವನು ಎಂದು ಸಿದ್ಧರು ಅಂದದ್ದನ್ನು ಕೇಳಿ ಶಾಸ್ತ್ರಿಯು ಸಂತೋಷಪಟ್ಟು ಹೊರಟು ಹೋದನು. ಅನಂತರ ಪಿಂಚಂಡಯ್ಯನೆಂಬ ಒಬ್ಬ ಶಾಸ್ತ್ರಿಯು ತೊರೆಯಿಂದ ಸಿದ್ಧರ ಕಡೆಗೆ ಬಂದು ವಿಚಾರಿಸುತ್ತಾನಲ್ಲ, ಪೃಥ್ವಿಯು ಈ ಭೌತಿಕಗಳಿಗೆ ಆರಾಧವೋ ಪೃಥ್ವಿಗೆ ಆರಾಧ್ಯವ್ಯಾವುದೋ ಎಂದು ಸಿದ್ಧರು ಪ್ರತ್ಯುತ್ತರ ಕೊಟ್ಟಿದ್ದೇನೆಂದರೆ, ಪೃಥ್ವಿ ಜಲದ ಮೇಲೆ ಇರುವುದು, ತದಾಪ್ಯ ಪೃಥ್ವಿ ಎಂದು ಪರಾಶರ ಶ್ರುತಿ ಇರುವುದು. ಜಲಕ್ಕೆ ಆಧಾರ ಅಗ್ನಿಯು, ಅಗ್ನಿರಾಪ ಎಂದು ಶ್ರುತಿಯು ಪ್ರಮಾಣವು. ಅಗ್ನಿಯು ವಾಯುವಿನಿಂದ ಉತ್ಪನ್ನವಾದುದು, ವಾಯೋರಗ್ನಿ ಎಂದು ಶ್ರುತಿ ಹೇಳುವುದು. ವಾಯುವಿಗೆ ಆಕಾಶವೇ ಆಧಾರವಿರುವುದು, ಆಕಾಶದ್ವಾಯು ಎಂದು ವೇದಗಳು ಪ್ರಮಾಣವಿದೆ. ಯಾಕೆಂದರೆ ವಾಯು ಆಕಾಶದ ಶ್ವಾಸವೆಂದು ಜ್ಞಾತ ಜನರು ಹೇಳುತ್ತಾರೆ. ಆ ಆಕಾಶಕ್ಕೆ ಅಧಿಷ್ಠಾನವಾಗಿ ಅಕ್ಷರ ಪರಮಾತ್ಮನಿರುವನು. ತಸ್ಮಾದ್ವಾ ಏತ ಸ್ಮಾದ್ವಾತ್ಮನ್ ಆಕಾಶ ಸಂಭೂತ ಎಂದು ಶ್ರುತಿ ವಚನವಿರುವುದು. ಇದನ್ನು ಕೇಳಿ ಶಾಸ್ತ್ರಿಯು ಬಹು ಆನಂದಪಟ್ಟನು ಮತ್ತು ತನ್ನ ಮನೆಗೆ ಹೋಗಿ ಸಿದ್ಧರ ದಶೆಯಿಂದ ಮೃಷ್ಟಾನ್ನವನ್ನು ತಂದು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು. ಸಿದ್ಧಾರೂಢರು
ಆತನು ಮಿತವಾಗಿ ಸೇವಿಸಿದರು. ಆಮೇಲೆ ಒಬ್ಬ ಪುರುಷನು ಬಂದು ಸಿದ್ಧರನ್ನು ಕುರಿತು, ಮನಸ್ಸು ಯಾವಾಗಲೂ ಬಹು ಚಂಚಲವಾಗಿರುತ್ತದೆ, ಇದರ ಕಾರಣವನ್ನು ಸವಿಸ್ತಾರವಾಗಿ ನಿರೂಪಿಸಬೇಕು ಎಂದು ಕೇಳಲು ಸಿದ್ಧ ಗುರುಗಳಂದದ್ದು, ಪ್ರಥಮತಃ ವಾಯು ಮತ್ತು ಎರಡನೆಯದಾಗಿ ರಜೋಗುಣ ಇವೆರಡೂ ಮನಸ್ಸಿನ ಚಂಚಲತ್ವಕ್ಕೆ ಕಾರಣವಾಗಿದೆ. ಯಾಕೆಂದರೆ ವಾಯುವಿನ ಅರ್ಧ ಭಾಗದಲ್ಲಿ ಮನಸ್ಸು ಉನ್ನತವಾಯಿತು. ಆದ್ದರಿಂದಲೇ ಮನಸ್ಸಿನ ವಾಯುವಿನ ಸ್ವಭಾವದ ಚಂಚಲತ್ವವೂ ಪ್ರಾಪ್ತವಾಯಿತು ಮತ್ತು ಅದು ಕ್ಷಣ ಹೊತ್ತು ತಡೆಯದೆ ವಿಷಯಗಳನ್ನು ಹರಿದಾಡ ಹತ್ತಿರುವುದು. ರಜೋಗುಣದಿಂದ ಮನಸ್ಸಿನೊಳಗೆ ವಿಕಲ್ಪಗಳು ಉಂಟಾಗುತ್ತವೆ. ಇವೆರಡರ ಪೈಕಿ ಪ್ರಥಮ ವಿಪತ್ತನ್ನು ಪಾತಂಜಲಿ ಯೋಗಕ್ಕನುಸಾರವಾಗಿ ಪ್ರಾಣಾಯಾಮವನ್ನು ಮಾಡಿ ಕಳಕೊಳ್ಳಬೇಕು. ಮನಸ್ಸಿನ ಅನಿರ್ಧಾರ ರೂಪ ವಿಕಲ್ಪ ಬಾಧೆಯುಂಟಾಗುವ ಪಕ್ಷದಲ್ಲಿ ಆ ಮನಸ್ಸು ದ್ರಗ್ರಸ್ತ್ಯ ವಿವೇಕದಿಂದ ಆವರಿಸಿಕೊಂಡು ಆತ್ಮನಾತ್ಮ ವಿಚಾರಕ್ಕೆ ಹಚ್ಚಬೇಕು. ಆದರೆ ಆ ವಿವೇಕವನ್ನು ಸದ್ಗುರು ಬೋಧ ಮತ್ತು ಸಚಿಂತನದಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಈ ಪ್ರಕಾರ ಸದ್ಗುರುನಾಥರ ವಚನವನ್ನು ಕೇಳಿ ಮಲಯನಾಥನೆಂಬ ಆ ಬ್ರಾಹ್ಮಣನು ಆನಂದದಿಂದ, ಹಾಗಾದರೆ ಸ್ವಾಮಿ, ನನ್ನ ಸುದೈವದಿಂದ ನನಗೆ ಇಂದೇ ಸದ್ಗುರುಗಳು ದೊರೆತರು, ವಿವೇಕವನ್ನು ಈಗಲೇ ವಿಚಾರಿಸಿ ತಿಳಿದುಕೊಳ್ಳುವೆನು. ಆದ್ದರಿಂದ ದೃಶ್ಯ ಯಾವುದು, ದೃಕ್ ಯಾವುದು ಎಂಬುದನ್ನು ನನಗೆ ನಿರೂಪಿಸಬೇಕೆಂದು ಪ್ರಾರ್ಥಿಸುವೆನು ಎಂದು ನುಡಿದನು. ಅದಕ್ಕೆ ಸದ್ಗುರುಗಳು ಉತ್ತರ ಕೊಡುತ್ತಾರೆ. ಕೂಟಸ್ಥನ ಚಿತ್ಪ್ರತಿ ಬಿಂಬಯುಕ್ತ ಅಂತಃಕರಣ ವೃತ್ತಿಯ ಇಂದ್ರಿಯಕರಣದ್ವಾರ ಘಟಾದಿ ವಸ್ತುಗಳನ್ನು ನೋಡುವಾಗ ಆ ವಸ್ತುಗಳನ್ನು ದೃಶ್ಯ ಮತ್ತು ಇಂದ್ರಿಯಗಳು ದೃಕ್, ಆ ಇಂದ್ರಿಯಗಳ ದೋಷಾದಿಗಳನ್ನು ಮನಸ್ಸು ಕಾಣುತ್ತಿರುವಾಗ ಇಂದ್ರಿಯಗಳು ದೃಶ್ಯವಾಗಿ ಮನಸ್ಸು ದೃಕ್ಕೆನಿಸುವುದು. ಮನಸ್ಸಿನ ಸಂಶಯಾದಿ ದೋಷವನ್ನು ವಿಚಾರಿಸುವಾಗ ಚಿದಾಭಾಸನವೇ ದಕ್ ಆಗಿರುತ್ತಾನೆ. ಈ ಚಿದಾಭಾಸನು ಬುದ್ಧಿಯು ಅಧೀನದಲ್ಲಿರುವನು ಮತ್ತು ಬುದ್ಧಿಯು ಸುಪ್ತಿಯಲ್ಲಿ ಲಯ ಹೊಂದುವುದು. ಆಗ ಚಿದಾಭಾಸನ ಪರಮಾರೂಪವಾದ ಕೂಟಸ್ಥನಾತ್ಮನೇ ದೃಕ್ ಇರುವನು. ಈತನೇ ಬ್ರಹ್ಮರೂಪವಾಗಿದ್ದು ಇವನೇ, ಬೇರೆ ದೃಕ್ ಇಲ್ಲ. ಈ ದೃಕ್ಕಿಗೆ ಅಂತರ ಬಾಹ್ಯವೆಂಬ ಭೇದಗಳು ಸರ್ವಥಾ ಇರುವುದಿಲ್ಲ. ಆತನು ಅಸಹಾಯಕ ಕೂಟಸ್ಥನಾಗಿದ್ದು ಸರ್ವ ಪ್ರಪಂಚವನ್ನು ಒಮ್ಮೆಗೇ ನೋಡುತ್ತಿರುವನು. ಯಾವ ಈತನಿಗೆ ಚಿನ್ಮಾರ್ಥ ಪರಬ್ರಹ್ಮವೆಂದು ಹೇಳುತ್ತಾನೆ, ಆತನೇ ನೀನು ನಿತ್ಯದಲ್ಲಿರುವಿ, ನಿನಗೆ ಬೇರೆಯಾದ ದೃಕ್ ಇಲ್ಲವೇ ಇಲ್ಲ. ಇದನ್ನು ತಿಳಿದು ನೀನು ಧನ್ಯನಾಗುವಿ. ಸದ್ಗುರು ಮುಖದಿಂದ ಈ ವಚನವನ್ನು ಕೇಳಿದ ಮಲಯನಾಥನೆಂಬ ಬ್ರಾಹ್ಮಣನು, ನಾನು ಧನ್ಯನು ಧನ್ಯನು, ನಿಮ್ಮ ಕೃಪೆಯಿಂದ ನಾನು ಕೃತಾರ್ಥನಾದೆನು, ನನ್ನ ಪಿತೃಗಳು ಮತ್ತು ಧನ್ಯರಾದರು ಮತ್ತು ಸದ್ಗುರುಗಳಿಗೆ ನಮಸ್ಕರಿಸಿ ಆತನು ತನ್ನ ಸ್ವಗೃಹಕ್ಕೆ ತೆರಳಿ 5ನೇ ದಿವಸ ರಾಮಭಟ್ಟನೆಂಬ ಶಾಸ್ತ್ರಿಯು ಬಂದು ಸಿದ್ಧ ಸದ್ಗುರುಗಳನ್ನು ಕುರಿತು, ಹೇ ಸ್ವಾಮಿಗಳೇ, ಯಾವ ಪ್ರಕಾಶದಿಂದ ಈ ಪ್ರಪಂಚವು ಭಾಷಿಸಲ್ಪಡುವುದು ಎಂದು ಕೇಳಲು ಸಿದ್ಧರು ಅಂದದ್ದೇನೆಂದರೆ, ಹಗಲು ಹೊತ್ತು ಸೂರ್ಯನು, ರಾತ್ರಿ ವೇಳೆ ದೀಪ, ನಕ್ಷತ್ರ, ಚಂದ್ರ ಇತ್ಯಾದಿಗಳಿಂದ ಈ ಪ್ರಪಂಚವು ಬೆಳಗಲ್ಪಡುವುದು. ಆದರೆ ಅವುಗಳನ್ನು ಯಾತರಿಂದ ಬೆಳಗಲ್ಪಡುವುದು ಎಂದು ಕೇಳಲು ರಾಮಭಟ್ಟನು ನೇತ್ರದಿಂದ ಎಂದನ್ನಲು ಸಿದ್ಧರು ಕಣ್ಣು ಮುಚ್ಚಿದಾಗ ಯಾತ್ರ ಪ್ರಕಾಶವೆಂದು ಕೇಳಲು ಬುದ್ಧಿಯ ಪ್ರಕಾಶವೆಂದು ರಾಮಭಟ್ಟನು ಉತ್ತರ ಕೊಟ್ಟನು. ಆಗ ಸಿದ್ಧರು, ಬುದ್ಧಿ ಯಾವ ವಸ್ತುವಿನಿಂದ ಪ್ರಕಾಶಿಸಲ್ಪಡುತ್ತದೆ ಎಂದರೆ ಅಹಂಕಾರಯುಕ್ತ ಚಿದಾಭಾಸನಿಂದ. ಆ ಚಿದಾಭಾಸನ ಸಮಾಧಿಯಲ್ಲಿ ಲಯವಾಗದ್ದಕ್ಕೆ ಆತ್ಮನೊಬ್ಬನೇ ಉಳಿಯುವನು. ಯಾವ ಆತ್ಮನು ಶ್ವೇತರ ಜ್ಞಪ್ತಿ ಶೂನ್ಯ ಸ್ವಯಂ ಪ್ರಕಾಶ ಪರಮಾತ್ಮನೇ ಇರುವನೋ ಅವನೇ ನೀನಿರುವಿ ಎಂದು ಅಂದದ್ದನ್ನು ಕೇಳಿ ರಾಮಭಟ್ಟನು ನಿಜಾತ್ಮ ಸ್ಥಿತಿಯನ್ನು ಹೊಂದಿ ಎದ್ದು ಗುರುಗಳ ಚರಣಗೆರಗಿಳಿದನು. ಆಮೇಲೆ ಎದ್ದು ಕೃತಾರ್ಥೋಹಂ ಕೃತಾರ್ಥೋಹಂ ಎಂದನ್ನುತ್ತಾ ಆತ್ಮಾನಂದದಿಂದ ತನ್ನ ಮನೆಗೆ ಹೋದನು. 6ನೇ ದಿವಸ ಸಿದ್ಧಾರೂಢರ ಬೇಟೆಗೆ ಚಿದಂಬರ ದೀಕ್ಷನು ಬಂದು ತತ್ವಮಸಿ ಮಹಾವಾಕ್ಯದ ಅರ್ಥವೇನೆಂದರೆ ಕೇಳಿದನು. ಸಿದ್ಧರು, ಅದರರ್ಥ ನೀನು ಬ್ರಹ್ಮನಿದ್ದಿ ಎಂದು ಆಗುತ್ತದೆ.
ಅನ್ನಲು ದೀಕ್ಷಿತನು, ಆ ವಾಕ್ಯದ ಅರ್ಥ ಹಾಗಲ್ಲ, ಸತ್ಯವಾದ ಅರ್ಥ ನಾನು ಹೇಳುವೆನು ಕೇಳು. ಕರ್ಮ ಮಾಡುವವನ ಆತ್ಮನು ದೇಹಲೋಕಕ್ಕೆ ಹೋಗಿ ಅಲ್ಲಿ ದೇವತ್ವವನ್ನು ಹೊಂದಿ ಶುದ್ಧನಾಗುವು ಎಂಬಂತೆ ಆ ಸ್ತುತಿಪರವಿರುವುದು ಎಂದು ನುಡಿಯಲು ಅವಧೂತರು, ಮಹಾವಾಕ್ಯವು ಜ್ಞಾನಕಾಂಡ ಪರವಿರುವುದು, ಅದು ಯಾವ ರೀತಿಯಿಂದಲೂ ಸ್ತುತಿಪರವಾಗಲಾರದು. ಯಾಕೆಂದರೆ ಯಾವ ವಸ್ತುವಿಗೆ ದ್ರವ್ಯ, ಗುಣ, ಕರ್ಮ, ಜಾತಿ, ಧರ್ಮ, ವರ್ಣ, ಆಶ್ರಮ ಇತ್ಯಾದಿಗಳು ಸಲ್ಲುವವೋ ಅದೇ ಸ್ತುತ್ಯವಾಗುವುದು. ಆದರೆ ಯಾವ ನಿರಾಲಂಬ ನಿರ್ವಿಶೇಷ ಪರಿಪೂರ್ಣವಾದ ಆತ್ಮನಿರುವನೋ ಅಂಥವನಿಗೆ ಇದು ಸ್ತುತಿಪರವಾಗದೆ ಮುಮುಕ್ಷಗಳಿಗೆ ಉಪದೇಶಪರವಾಗುವುದು. ಮಹಾವಾಕ್ಯವು ಸ್ತುತಿಪರವಾಗಿದ್ದು ಕರ್ಮ ಕರ್ತವ್ಯಕ್ಕೆ ಮುಖ್ಯವಾಗಿದ್ದರೆ ಜ್ಞಾನಿ ಅಧಿಕವಾಗಿ ಕರ್ಮದ ತತ್ಪರವಾಗಬೇಕು. ಹೀಗೆ ಎಲ್ಲಿಯೂ ಕಾಣಿಸದೆ ಜ್ಞಾನಿಯು ಕರ್ಮ ತ್ಯಜಿಸವೆನ್ನುತ್ತಾರೆ ಅನ್ನಲು ದೀಕ್ಷಿತನು, ಹಾಗಾದರೆ ಮಹಾವಾಕ್ಯವು ಉಪಾಸನಮರ್ಹವದು ಅಂದನು. ಆಗ ಸಿದ್ಧರು, ಉಪಾಸನವೆಂದರೆ ಪೃಥಕ್ ಉಪಾಸನ ಮತ್ತು ಅಹಗ್ರಹವೆಂಬುದು ಎರಡೂ ಪ್ರಕಾರ ಇರುವಾಗ ಅದು ಯಾವ ಉಪಾಸನ ಆಗಲಾರದು. ಅವೆರಡೂ ಜ್ಞಾನಿಗೆ ಅಯೋಗ್ಯವು. ಯಾಕೆಂದರೆ ಉಪಾಸನವು ಮಾನಸ ಕರ್ಮಪರವಾದದ್ದು ಮತ್ತು ಶಾಸ್ತ್ರದಲ್ಲಿ ಜ್ಞಾನಿಗೆ ಕರ್ಮವು ಹೇಳಲಿಲ್ಲ. ಇದಕ್ಕೆ ಶ್ರುತ್ಯಾಧಾರವು ಕೇಳು. ನ ಕರ್ಮಣ ನ ಪ್ರಯಜಯ ನದನೇನ ತ್ಯಾಗೇನೈಕನಾಮೃತತ್ವಮಾನಶಂ. ಅಂದರೆ ಶಾಸ್ತ್ರೋಕರ್ಮಗಳಿಂದಲೂ ಪುತ್ತಾದಿ ಪ್ರಜೆಯಿಂದಲೂ ದ್ರವ್ಯ ಸಂಗ್ರಹದಿಂದಲೂ ಅಮೃತ ತತ್ವವು ಸಿಗಲಾರದು. ತ್ಯಾಗ ಒಂದದ್ದರಿಂದಲೇ ಅದು ಪ್ರಾಪ್ತವು ಎಂದು ಕೇಳಲು ಅದು ತ್ಯಾಗಪರ ಶ್ರುತಿ ಎಂದು ದೀಕ್ಷಿತನು ಅಂದನು. ಆಗ ಸಿದ್ಧರು, ಕೇಳಯ್ಯ ದೀಕ್ಷಿತನೇ, ಅದರ ಉತ್ತರಾರ್ಧವನ್ನು ಶ್ರವಣ ಮಾಡುವುದರಿಂದ ನೀನು ಸಂಶಯ ಪೂರ್ಣ ನಿವೃತ್ತಿಯಾಗುವುದು. ಶ್ರುತಿಯ ಜ್ಞಾನವಿದೇವ ತೋ ಕೈವಲಂ ನಾಣ್ಯ ಪಥ ಜಯನಾಯ ವಿಧತ್ತೆ. ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿಯು, ಇದಕ್ಕೆ ಎರಡನೆಯ ಮಾರ್ಗವಿರುವುದಿಲ್ಲ ಹೀಗಿರುತ್ತದೆ. ಆದ್ದರಿಂದ ಮಹಾವಾಕ್ಯವು ಶ್ರುತಿ ಸಮ್ಮತವಾಗಿ ಜ್ಞಾನ ಪರವಿರುವುದು. ಒಂದು ವೇಳೆ ಅದು ಕರ್ಮಪರವಿದ್ದರೆ ಅದು ಅನುಪ್ರಮಾತ್ರವಾದರೂ ಅವಿದ್ಯಾ ನಿವಾರಕರವಾಗುವುದು ಎಂದು ಅಂದುದನ್ನು ಕೇಳಿ ದೀಕ್ಷಿತನು ಸಮಾಧಾನಪಟ್ಟನು. 7ನೆಯ ದಿವಸ ಪ್ರಾಂತಕಾಲದಲ್ಲಿ ಸಭಾಮಂಟಪಗಳಿಗೆ ಸಿದ್ಧಮೂರ್ತಿಯು ವಿರಾಜಿಸುತ್ತಿರುವಾಗ ತ್ರಿಕ್ಕಬಂಟವನೆಂಬ ಬ್ರಾಹ್ಮಣನು ಬಂದು ಸಿದ್ಧರನ್ನು ಕುರಿತು, ಸ್ವಾಮಿ, ಬ್ರಹ್ಮಾತ್ಮೈಕ್ಯವೆಂಬ ವಸ್ತು ಯಾವ ಲಕ್ಷಣಗಳಿಂದ ಲಕ್ಷಿಸಲ್ಪಡುವುದು ಎಂದು ಪ್ರಶ್ನೆ ಮಾಡಲು ಸಿದ್ಧರು ಅನ್ನುತ್ತಾರೆ, ಬ್ರಹ್ಮಾತ್ಮೈಕ್ಯತ್ವವರೂಪನಾದ ಆತ್ಮನು ಸುಖಮಯ, ನಿತ್ಯ, ಪ್ರಕಾಶ, ವಿಭು, ನಾಮಕ ರೂಪಗಳಿಗೆ ಆಧಾರ, ಬುದ್ಧಿಗೆ ಅಗೋಚರವಿದ್ದು ಬುದ್ಧಿಯು ಪ್ರಕಾಶಿಸುವಂತಹವನಿದ್ದು ಶುದ್ಧ, ಅಪಾರ ಮತ್ತು ಮಹಾವಾಕ್ಯದ ಲಕ್ಷಾರ್ಥ ಇವೇ ಮುಂತಾದ ಲಕ್ಷಣಗಳಿಗೆ ಲಕ್ಷಿತನಾಗುವನು. ಸುಖ ಮಾತ್ರವೆಂದರೆ ಸುಖವು ಕ್ಷಣ ಮಾತ್ರವಾದರೂ ವಿಷಯಗಳಲ್ಲಿಯೂ ಇರುವುದು ಎಂದು ನಿತ್ಯವೆಂಬ ಲಕ್ಷಣವು ಹೇಳಲ್ಪಟ್ಟಿತು. ಆಕಾಶ, ದಿಕ್ಕಾಲ, ಮನಸಾದಿಗಳು ಸಹ ನಿತ್ಯವು, ಅಂದರೆ ಅವು ಪ್ರಕಾಶಗಳಲ್ಲವೆಂತ ಆತ್ಮನಿಗೆ ಪ್ರಕಾಶವೆಂಬ ಲಕ್ಷಣವು ಕೊಟ್ಟಿತು. ಸೂರ್ಯ, ಚಂದ್ರ, ಆಘಾತ್ಯಾದಿಗಳು ಪ್ರಕಾಶ ಧರ್ಮಗಳಿದ್ದವುಗಳಾದ್ದರಿಂದ ಅವುಗಳಿಂದ ವಿಲಕ್ಷಣವೆಂದು ತಿಳಿಸಲಿಕ್ಕೆ ಆತ್ಮನಿಗೆ ವಿದುವೆಂಬ ಲಕ್ಷಣವು ಹೇಳಲ್ಪಟ್ಟಿತು. ಇದರಿಂದ ಅತಿ ವ್ಯಾಪ್ತಿ ದೋಷ ಉಂಟಾಗುವುದು. ಆದ್ದರಿಂದ ವಿಷಯ ಲಕ್ಷಣ ದೋಷಗಳು ನಿವೃತ್ತಿಪಡಿಸಿ ವಿಷಯಗಳಿಗೆ ಆತ್ಮನು ವಿಲಕ್ಷಣನೆಂದು ತೋರಿಸುವುದಕ್ಕೆ ಹೀಗೆ ಬಹು ಲಕ್ಷಣಗಳಿಂದ ವರ್ಣಿಸಲ್ಪಡುವುದು. ಇದನ್ನು ಕೇಳಿ ತ್ರಿಕ್ಕಂಭಟ್ಟನು, ಆನಂದವು ಗುಣವೇನು ಎಂದು ಕೇಳಲು ಸಿದ್ಧಾರೂಢರು, ಆನಂದವು ಗುಣವಲ್ಲ. ಯಾಕಂದರೆ ಗುಣಗಳಿಗೆ ಆಗಂತುಕತ್ವ, ನಿರ್ಯಾಣ ಇರುವುದು. ಆದರೆ ಆತ್ಮಪ್ರೇಮವು ಎಂದೂ ವಿಚ್ಛಿನ್ನವಾಗುವುದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟರು. ಆ ತ್ರಿಕ್ಕಂಭಟ್ಟನು, ಬುದ್ಧಿಗೆ ಬ್ರಹ್ಮವು ವೇದ್ಯವಾದರೆ ಬ್ರಹ್ಮಾನಂದವು ಅದಕ್ಕೆ ವೇದ್ಯವಾಗದೆ
ಅದರ ದುಃಖ ಹೇಗೆ ಹೋಗುವುದು ಎಂದು ಕೇಳಲು ಸದ್ಗುರುಗಳು, ನೀನು ಹೇಳುವುದು ಅಸಂಸ್ಕೃತಿ, ಅಸಂಬದ್ಧ ಬುದ್ಧಿ ವಿಷಯದಲ್ಲಿ ಸತ್ಯವಿದೆ. ಆದರೆ ವೇದಾಂತ ಶ್ರವಣದಿಂದ ಶುದ್ಧವಾದ ಯಾವ ಬುದ್ಧಿ ಇರುವುದೋ ಅದಕ್ಕೆ ಬ್ರಹ್ಮವು ಸಾಕ್ಷಾತ್ಕಾರವಾಗುವುದು. ತ್ವಂಪದ ಲಕ್ಷಣಗಳು ಶೋಧಿಸುವುದರಿಂದ ಅಶುದ್ಧ ಬುದ್ಧಿಯು ಶುದ್ಧವಾಗುವುದು. ಆಮೇಲೆ ಅದು ತತ್ವದ ಲಕ್ಷಣಗಳಿಗೆ ವ್ಯಾಪಿಸಿರುವುದರಿಂದ ಅದರ ಆವರಣಗಳೆಲ್ಲ ನಾಶವಾಗುವುದು. ಅದೇ ಸಮಕಾಲದಲ್ಲಿ ಆ ಬುದ್ಧಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ಆದ್ದರಿಂದ ಅದರ ದುಃಖವು ನಾಶವಾಗುವುದು ಎಂದು ಉತ್ತರ ಕೊಡಲು ತಿರುಕಂಭಟ್ಟನು ಸಂತೋಷಪಟ್ಟು ಸ್ವಸ್ಥಾನಕ್ಕೆ ತೆರಳಿದರು. 8ನೇ ದಿವಸ ಸಿದ್ಧ ಅವಧೂತರು ದೇವಾಲಯದಲ್ಲಿ ಕೂತಿರುವಾಗ ಒಂದು ಅಯಾಚಿತ ನೈವೇದ್ಯ ಪ್ರಾಪ್ತವಾಗಲು ಅದನ್ನು ಸೇವಿಸಿ ಜಲಪ್ರಾಶನ ಮಾಡುತ್ತಿದ್ದರು. ಆಗ ಲೌಕಿಕ ಸಂಸ್ಕಾರಿಯಾದ ಗೋವಿಂದ ಭಟ್ಟನೆಂಬುವನು ಸಿದ್ಧ ಯೋಗೀಂದ್ರರನ್ನು ಕಂಡು, ಸಿದ್ಧರೇ, ಜ್ಞಾನಿಗಾದರೂ ಕ್ಷುದ್ಧ ತ್ರಪಾದಿ ದುಃಖ ವೃತ್ತಿಗಳನ್ನು ಬಾಧಿಸುತ್ತವೆ. ಜ್ಞಾನಸ್ಥಿತಿ ಇದ್ದಾಗ್ಯೂ ಪ್ರಾರಬ್ಧ ಭೋಗಗಳು ತ್ರಾಸ ಕೊಡುತ್ತವೆ. ಹಾಗಾದರೆ ಬ್ರಹ್ಮಾಕಾರ ವೃತ್ತಿಯಾದ ಕೂಡಲೇ ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿ ಎಂಬ ವಚನವು ನಿಮ್ಮ ಅನುಭವದಿಂದಲೇ ಅಸಂಭವಾಯಿತಲ್ಲ ಎಂದು ನುಡಿಯಲು ಸಿದ್ಧರು, ಎಲೈ ಬ್ರಾಹ್ಮಣನೇ, ಈ ಪ್ರಶ್ನೆಯಿಂದ ಜ್ಞಾನಿ ಎಂದು ಆತ್ಮ ಚೈತನ್ಯ ಲಕ್ಷಿಸಿ ಹೇಳುತ್ತೀಯೋ, ದೇಹವೇ ಜ್ಞಾನಿ ಎಂದು ನುಡಿಯುವೆಯೋ ಎಂದು. ಚೈತನ್ಯವೇನೆಂದರೆ ಆತ್ಮ ಚೈತನ್ಯಕ್ಕೆ ದುಃಖವಿಲ್ಲ. ಯಾಕೆಂದರೆ ಆತ್ಮನು ಷಡೋರ್ಮಿ ರಹಿತನು, ಪಂಚಕೋಶ ಮತ್ತು ದೇಹತ್ರಯಗಳಿಗೆ ಅತೀತನು. ದೇಹ ಲಕ್ಷಿಸಿ ಜ್ಞಾನಿ ಎನ್ನುವಿಯಾದರೆ ಆತ್ಮಜ್ಞಾನಿಗೆ ದೇಹ ಧರ್ಮಗಳಿಲ್ಲ. ದೇಹದ ಪ್ರಾರಬ್ಧ ಅಧೀನವಿದ್ದು ಚೈತನ್ಯಕ್ಕೆ ಅದರ ಸುಖ ದುಃಖಗಳು ಹತ್ತಲಾರವು. ದೇಹ ಧರ್ಮಗಳು ಮೊದಲು ಮುಮುಕ್ಷ ದಶಾ ಬಂದಾಗಲೇ ತಿರಸ್ಕರಿಸಲ್ಪಡುತ್ತದೆ. ಆಮೇಲೆ ಆತ್ಮರೂಪನಾದ ಜ್ಞಾನಿಗೆ ದೇಹ ಧರ್ಮಗಳಿವೆ ಎಂದು ಹೇಗೆ ಹೇಳುವಿ ಎಂದು ಕೇಳಲು ಗೋವಿಂದ ಭಟ್ಟನು ನಮ್ಮ ಭಾವದಿಂದ ಸಿದ್ಧ ಸದ್ಗುರುಗಳಿಗೆ ನಮಸ್ಕರಿಸಿ ಎನ್ನುತ್ತಾನೆ, ಮಹಾನುಭಾವರೇ, ದೇಹಾತ್ಮಗಳುಳ್ಳ ಲೌಕಿಕರಾದ ನಾವು ಈ ವೇದಾಂತ ಶಾಸ್ತ್ರ ಭಾಷಣವನ್ನು ತಿಳಿಯಲಾರೆವು. ನಿಮ್ಮ ದರ್ಶನದಿಂದಲೇ ನಾನು ಕೃತ್ಯನಾದೆನು. ನನಗೆ ವಿಚಾರ ಶಕ್ತಿ ಇಲ್ಲ ಎಂದು ನುಡಿದು ಪುನಃ ದಂಡವಂತ ನಮಸ್ಕಾರ ಮಾಡಿ ಗೋವಿಂದ ಭಟ್ಟರನ್ನು ಹೊರಟು ಹೋದರು. 9ನೇ ದಿವಸ ಒಬ್ಬ ಶಾಸ್ತ್ರಿಯು ಸಿದ್ಧರಿದ್ದಲ್ಲಿಗೆ ಬಂದು ಕೈಜೋಡಿಸಿ, ಹೇ ಸ್ವಾಮಿ, ನಾನು ದೀನಳು ಅಜ್ಞಾನಿಯೂ ಇದ್ದೇನೆ. ಏಳು ಮಾಡುವುದರಿಂದ ನಾನು ಧನ್ಯನಾಗುವೆನು. ಆ ಸುಪಂಥವನ್ನು ನನಗೆ ದಯಮಾಡಿ ತೋರಿಸಿ ಎಂದು ಕೇಳಲು ಸಿದ್ಧನಾಥರು ಆ ಸ್ತ್ರೀಯರನ್ನು ಕುರಿತು, ತಾಯಿಯೇ, ಉಷಂಕಾಲದಲ್ಲಿ ಎದ್ದು ಯಥಾರೀತಿ ಸ್ನಾನ ಮಾಡಿ ಆಮೇಲೆ ವಿಭೂತಿ ರುದ್ರಾಕ್ಷಾಧಾರಣ ಮಾಡಬೇಕು. ಅಂಗನಾಶ ಕರಕನ್ಯಾಸದಿಗಳನ್ನು ಮಾಡಿ ಸ್ವಚ್ಛಚಿತ್ತದಿಂದ ಮಾನಸ ಪೂಜೆಯನ್ನು ಗೈದು ಪಂಚಾಕ್ಷರಿ ಜಪವನ್ನು ಮಾಡತಕ್ಕದ್ದು. ಈ ಪ್ರಕಾರ ನಿತ್ಯದಲ್ಲಿಯೂ ನೀನು ಆಚರಿಸುವುದಾದರೆ ನಿಶ್ಚಯವಾಗಿ ಮುಕ್ತಳಾಗುವಿ ಎಂದು ಅಂದದ್ದನ್ನು ಕೇಳಿ ಆಕೆಯು ಸಂತುಷ್ಟಳಾಗಿ ಸದ್ಗುರುಗಳಿಗೆ ನಮನ ಮಾಡಿ ಹೊರಟು ಹೋದಳು. ಈ ಪ್ರಕಾರ ಸಿದ್ಧಾರೂಢರು ಅಲ್ಲಿಗೆ 9 ದಿವಸ ಸತ್ಪುರುಷರ ಸಂಗತಿಯನ್ನು ಕಳೆದು ಅಲ್ಲಿಂದ ಮುಂದೆ ತೀರ್ಥಾಟನಕ್ಕೆ ಹೊರಟರು. ಹೋಗುವಾಗ ಆ ಗ್ರಾಮದ ಜನರಲ್ಲಿ ಸಿದ್ಧರು ಉತ್ಸಾಹದಿಂದ ಗ್ರಾಮೋಲ್ಲಂಘನೆ ಮಾಡಿಸಿ ಹಿಂತಿರುಗಿದರು. ಸಿದ್ಧರು ಚೋಟಾ ನಾರಾಯಣನ ದರ್ಶನವನ್ನು ತಕ್ಕೊಂಡು ಮಹಾದೇವರ ಅಧಿಷ್ಠಾನವಾದ ಸುಂದರ ದೇವಾಲಯವನ್ನು ಕಂಡು ಮುಂದೆ ಟಕಾಸ್ಕ ಮಸ್ಕಾಟ ಸ್ಥಾನಗಳನ್ನು ನೋಡಿದರು. ತಿರುವಟಾರದಲ್ಲಿ ಕೃಷ್ಣಮೂರ್ತಿಯನ್ನು, ಪದ್ಮನಾಭರಣದಲ್ಲಿ ಅನಂತಶಯನ್ನು ಪೂಜಿಸಿದರು. ಅಲ್ಲಿ ಬ್ರಾಹ್ಮಣನು ಭೋಜನವನ್ನು ನಡೆದಿರುವಾಗ ಸಿದ್ಧರು ಅವರ ನಡುವೆ ಹೋಗಿ ಕೂಡಲು 4 ಮಂದಿ ಬ್ರಾಹ್ಮಣರು ಮಹಾತ್ಮರ ಹತ್ತಿರ ಬಂದು, ಎಲ್ಲೋ, ನಿನ್ನ ದೇಹದಲ್ಲಿ ಶೂದ್ರ ಚಿಹ್ನೆಗಳು ಕಾಣಿಸುತ್ತಿವೆ. ನೀನು ಹೇಗೆ ಬ್ರಾಹ್ಮಣರ ಪಂಕ್ತಿಯಲ್ಲಿ ಬಂದು ಕೂತಿರುವಿ ಎಂದು ಕೇಳಲು ಸಿದ್ಧಾರೂಢರು, ನಿಮಗೆ ಬ್ರಹ್ಮ ಚಿಹ್ನೆಗಳು ಕಾಣಿಸುವುದಿಲ್ಲ ಎಂದು ಅಂದದ್ದಕ್ಕೆ ಅವರು, ನೀನು ಬ್ರಾಹ್ಮಣನು ಇದ್ದಿ ಎಂದರೆ ನಿನ್ನ ಶಿಖಾ ಸೂತ್ರಗಳೆಲ್ಲಿ ಎಂದು ಕೇಳಿದರು. ಆಗ ಸಿದ್ಧ ಅವಧೂತರು ಆ ಕರ್ಮಠರಿಗೆ ಸ್ತುತ್ಯುಕ್ತಿ ಹೇಳಿದನೆಂದರೆ, ಅಶಿಖಾ ಅಯಜ್ಞಾಪವೈತ ಯತಿರ್ಯಾ ರುಚಿತ್ತಿ ಬೋವೈತ್
ಅಂದರೆ ಶಿಖಾ ಯಜ್ಞೋಪವೀತಗಳಲ್ಲದೆ ಯತಿಯು ಇಚ್ಛಾರಹಿತನಾಗಿರತಕ್ಕದ್ದು ಎಂದು ನುಡಿಯಲು ಆ ಬ್ರಾಹ್ಮಣನು, ಎಲೋ ಯತಿ ಚಿಹ್ನೆಗಳಾದ ದಂಡಾದಿಗಳಾದರೂ ಕಾಣಿಸುವುದಿಲ್ಲವಲ್ಲ ಎಂದು ಅವದಕ್ಕೆ ಅವಧೂತರು, ಜ್ಞಾನವೇ ನಮ್ಮ ದಂಡವು, ಸಮತೆಯೇ ಕಂತೆ, ವೈರಾಗ್ಯವು ಭಸ್ಮಕುಟಿಕೆಯೇ ಮತ್ತು ತತ್ವ ವಿವೇಚನೆಯೇ ನಮ್ಮ ಕಮಂಡಲ ಎಂದು ಉತ್ತರ ಕೊಡಲು ಆ ಬ್ರಾಹ್ಮಣರು ಚಕಿತರಾಗಿ, ಈತನು ಬ್ರಹ್ಮನ ಜ್ಞಾನಿ ಇರುವನು, ಈತನಿಗೆ ಅವಶ್ಯವಾಗಿ ಭೋಜನವನ್ನು ನೀಡಬೇಕು ಎಂದು ಅಂದುಕೊಂಡರು. ಯಾಕೆಂದರೆ ಅತಿಥಿಯೇ ವೈಶಾನ್ವರ ರೂಪದಿಂದಿರುವನು. ಅವನನ್ನು ತೃಪ್ತಿಪಡಿಸುವುದರಿಂದ ಗೃಹಸ್ಥನಿಗೆ ಸರ್ವ ಕಾಮಾಪ್ತಿಯು, ಅತಿಥಿಯನ್ನು ಹೊರಡಿಸಿದರೆ ಸರ್ವ ಸಮಾಪ್ತಿಯು ಆತನು ಸುಟ್ಟು ಬಿಡುವುದು. ಭೋಜನವನ್ನು ತೀರಿಸಿ ಸಿದ್ಧನಾಥರು ಜನಾರ್ದನ ಕ್ಷೇತ್ರಕ್ಕೆ ಹೋಗಿ ಪರ್ವ ಜಾಗ್ರದಲ್ಲಿ ಸ್ವಾಮಿಯು ಅತಿಮನ ಮುದ್ರೆಯನ್ನು ಕಂಡರು. ಜ್ಞಾನಿಗೆ ಸರ್ವ ಜಗತ್ತು ತುಲಕಾಪ್ರಾಯವೆಂದು ತಿಳಿದು ಅಲ್ಲಿಂದ ಹೊರಟು ಸಿದ್ಧರು ಶ್ರೀಕೃಷ್ಣನಾಥನ ದರ್ಶನ ದಿಶೆಯಿಂದ ಉಡುಪಿ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಕೃಷ್ಣಮೂರ್ತಿಯನ್ನು ಕಂಡು, ಈತನು ಬ್ರಹ್ಮರೂಪಿ ಕ್ಷೇತ್ರಜ್ಞಾನರು, ಸರ್ವಾಕ್ಷೇತ್ರಗಳಲ್ಲಿ ವ್ಯಾಪಿಸಿರುವನು, ಸೃಷ್ಟಿ ಜ್ಞಾನವನ್ನೆಲ್ಲ ಆಕರ್ಷಣ ಮಾಡುತ್ತಾನೆಂದರಿಂದ ಈತನಿಗೆ ಕೃಷ್ಣನೆಂದು ಹೆಸರು. ಹೀಗಂದುಕೊಂಡು ಸಿದ್ಧಯತಿಗಳು ಕ್ಷಣ ಮಾತ್ರ ಸಮಾಧಿಯಲ್ಲಿದ್ದು ಆಮೇಲೆ ಎದ್ದು ಮುಂದಕ್ಕೆ ನಡೆದರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ನಾಶ ಮಾಡುವಂಥ ಈ 6ನೆಯ ಅಧ್ಯಾಯವು ಶಿವದಾಸನು ಶ್ರೀ ಸಿದ್ಧಾರೂಢ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.